ಚಿತ್ರದ ಟ್ರೇಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು. ಹೇಗೆ ಅನ್ಸ್ತಾನ ಟ್ರೇಲರ್? ನಮ್ಗೆ ಏನ್ ಮಾಡಿದ್ರೆ ಚಂದನೆ, ಯಾಕಂದ್ರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಮುಗಿತಾರೆ. ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ, ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗುತ್ತೆ. ತುಂಬಾ ಮಜಾ ಇತ್ತು. ರಾಜ್ಬಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಬಹಳ ಮಜಾ ಆಯಿತು. ಯಾಕಂದ್ರೆ ಯಾವ್ದು ಹೇಳ್ತಾರೆ ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ, ಯಾವಾಗ ಅಷ್ಟೇ ಉಪೇಂದ್ರ ನನ್ನ ಫೇವ್ರೆಟ್. ರಾಜ್ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್. ಪ್ರಮೋದ್ ಅವರು ಇದ್ದಾರೆ. ಅರ್ಜುನ್ ಜೊತೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಸುಧಾರಣಿ ಅವರು ಒಂದು ಗೆಸ್ಟ್ ಆಗಿ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ, ಅಲ್ಲಿ ಬಂದು ಅನ್ಕೋಸ್ಬೇಕು. ರಮೇಶ್ ರೆಡ್ಡಿ ಅವರು ಐ ಥಿಂಕ್ ಎಲ್ಲ ಕ್ರೆಡಿಟ್ ರಮೇಶ್ ರೆಡ್ಡಿ ಅವ್ರಿಗೆ ಇರಬೇಕು. ಯಾಕಂದ್ರೆ ಇಂಥ ಒಂದು ಸಿನಿಮಾ ಕೈ ಹಾಕೋದು ದೊಡ್ಡ ವಿಷಯ. ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಅಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟ್ ನಮಗೆ ಈ ನೋಡೋಕ್ಕೂ ಮುಂಚೆ ನಾವು ಅನಿಮೇಷನ್ ನೋಡಿ ಇಡೀ ಸಿನಿಮಾ ತೋರಿಸಿದ್ರು. ಅದೇ ಇಂಟೆಲಿಜೆಂಟ್ ಅವರು. ಇವಾಗ ನೋಡ್ತೀನಿ, ನನಗೇನು ಗೊತ್ತಿಲ್ಲ, ಅವ್ರು 3rd 6th ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ. ಇದು ನಮ್ಮ ಪಿಕ್ಚರ್ ಅಂತ ಹೇಳ್ತಿಲ್ಲ, ಬಟ್ ಆಸ್ ಅನ್ ಅಭಿಮಾನಿಯಾಗಿ he has done a very good job. He has worked very hard. And ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ, ಬಟ್ we have supported him and for him he should get a very good name ಅನ್ನೋದು ನನ್ನ ಆಸೆ. and producer amazing. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗಿತಿದ್ವಿ. ಆದ್ರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟಪ್ ಮಾಡಿದ ಚಿಂತನ್ ಚಿದು ಮಂಗಳೂರಿನವ್ರು ಆಕ್ಚುಲಿ ಬಾಂಬೆ ಇದ್ದಾರೆ. ಫ್ಯಾಂಟಾಸ್ಟಿಕ್ ಜಾಬ್ ಅವರು. ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಕಾಯ್ತು ನನಗೆ ಎಲ್ಲ ಪಿಕ್ಚರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸ್, ನೋಡಿ ಸಿನಿಮಾ ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದಾರೆ ಇಮೋಷನ್ಸ್ ಎಲ್ಲ. ಆದ್ರೆ ಉಪ್ಪಿ ಸರ್ ರಿಯಲ್ ಸ್ಟಾರ್ ಅಲ್ಲ, ಅವ್ರು ರಿಯಲ್ ಆಗಿ ಹೇಳ್ತಾರೆ.